ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸಿಂಪಲ್ ಆದಂಥ ಈಸಿ ಆದಂಥ ಸೋಯಾಬೀನ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸಿಂಪಲ್ ಅಂದರೆ ಸಿಂಪಲ್ ಆದಂಥ ರೆಸಿಪಿ, ಟೇಸ್ಟ್ ಅಂತೂ ಸೂಪರ್ ಆಗಿದೆ. ನೀವು ಕೂಡ ಈ ರೆಸಿಪಿಯನ್ನು ಖಂಡಿತವಾಗಿಯೂ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆ ಮೊಸರನ್ನು ಹಾಕಿದ್ದೀನಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದರ ಜೊತೆಗೆ ಸ್ವಲ್ಪ ಪುದೀನವನ್ನು ಕೂಡ ಹಾಕಿದ್ದೇನೆ. ಆನಂತರ ಉಪ್ಪು, ಇದಿಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಮೊದಲಿಗೆ ಗ್ರೈಂಡ್ ಮಾಡಬೇಕು. ನಂತರ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಬೇಕು. 1 ಗಂಟೆಯ ಮುಂಚೆ ನಾನು ಸೋಯಾವನ್ನು ನೆನೆಸಿ ಹಾಕಿಟ್ಟಿದ್ದೀನಿ ತಣ್ಣೀರಲ್ಲಿ ನಾರ್ಮಲಾಗಿ. ಇವಾಗ ಈ ಸೋಯಾಬೀನನ್ನು ಅದಕ್ಕೆ ಹಾಕಬೇಕು. ನಾವೇನು ಪೇಸ್ಟ್ ಮಾಡಿದ್ದೇನೆ ಅದನ್ನು. ನೆಕ್ಸ್ಟ್ ಇದಕ್ಕೆ ಎಲ್ಲ ರೀತಿಯ ಮಸಾಲೆ ಹಾಕಬೇಕು. ಉಪ್ಪು, ಸ್ವಲ್ಪ ಹಳದಿ, ಧನಿಯಾ ಪೌಡರ್, ಜೀರಾ ಪೌಡರ್, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಆನಂತರ 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ. ಎಲ್ಲ ಮಸಾಲೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕಲಿಕ್ಕಿಲ್ಲ, ನಾವು ಆಲ್ರೆಡಿ ನಾವು ಗ್ರೈಂಡ್ ಮಾಡಿದ್ದೇವೋ ಅದರಲ್ಲಿಯೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಲಿಕ್ಕೆ ಇದು ಈ ಥರ ಅಂತೇಳಿ ಕಾಣ್ಬೋದು, ಆದರೆ ಇದರ ಟೇಸ್ಟ್ ಉಂಟಲ್ಲ ತುಂಬಾ ಸಖತ್ತಾಗಿ, ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಒಂಥರ ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಇವಾಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ತಿದ್ದೇನೆ. ಇದನ್ನು ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಚೆನ್ನಾಗಿ ಮಸಾಲೆ ಸೋಯಾಬೀನ್ಗೆ ಎಳಿಬೇಕು. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಇಡಬೇಕು. ಅರ್ಧ ಗಂಟೆಯ ನಂತರ ನಾನಿಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ಆನಂತರ ಕರಿಬೇವು ತುಂಬ ಜಾಸ್ತಿ ಇದ್ರೂ ಒಳ್ಳೆಯದು, ಕರಿಬೇವು. ಆನಂತರ ಜೀರಿಗೆ, ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಇದರ ಮೊದಲ ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ನಾನು ನಿಮಗೆ ತೋರಿಸಲಿಕ್ಕೆ ಆಗಲಿಲ್ಲ. ನಂತರ ಅದು ಫ್ರೈ ಆದ ನಂತರ ಇದಕ್ಕೆ 1 ಕಟ್ ಮಾಡಿದಂಥ ಈರುಳ್ಳಿ, 1 ಕಟ್ ಮಾಡಿದಂಥ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೀವು ಈ ರೆಸಿಪಿಯನ್ನು ಅನ್ನದ ಜೊತೆಗೂ ಅಥವಾ ಚಪಾತಿ, ಪೂರಿ ಜೊತೆನೂ ತಿಂದರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೆಚ್ಚಾಗಿ ಮಕ್ಕಳು ಎಲ್ಲ ರೀತಿಯ ಸೋಯಾಬೀನ್ ರೆಸಿಪಿಯನ್ನು ತಿಂದಿರ್ತಾರೆ. ಈ ಥರ ಒಮ್ಮೆ ಮಾಡಿಕೊಡಿ, ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಇವಾಗ ನಾವು ಏನು ಮಾಡಿಟ್ಟಿದ್ದೀವೋ ಆ ಸೋಯಾಬೀನನ್ನು ಎಲ್ಲವನ್ನು ಇದಕ್ಕೆ ಹಾಕಬೇಕು. ಬೇಕಿದ್ದರೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ 1 ಸ್ಪೂನ್ ಹಾಕ್ಬೋದು. ನಾವು ಆಲ್ರೆಡಿ ಹಾಕಿದ್ದೇವೆ ಮಿಕ್ಸಿ ಜಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು. ನೋಡಿ, ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಸಾಲೆ ಎಲ್ಲ ಸೋಯಾಬೀನ್ಗೆ ಹಿಡಿಬೇಕು. ಆ ಥರ ಇದನ್ನು ಮಿಕ್ಸ್ ಮಾಡಬೇಕು. ಉಪ್ಪು ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಬೋದು. ಆನಂತರ ನಾನು 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ತಿದ್ದೇನೆ. ಸ್ವಲ್ಪ ಗರಂ ಮಸಾಲ ಕಡಿಮೆ ಅಲ್ಲದಿದ್ದರೆ ನಿಮಗೆ ಯಾವುದಾದ್ರೂ ಒಂದು ಮಸಾಲೆ ಕಡಿಮೆ ಅನಿಸಿದರೆ ಮಸಾಲೆ ಕೂಡ ಆ್ಯಡ್ ಮಾಡ್ಬೋದು. ಮೆಣಸಿನ ಹುಡಿಯನ್ನು ಸಹ ಆ್ಯಡ್ ಮಾಡ್ಬೋದು. ನಾನು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆಯನ್ನು ಆ್ಯಡ್ ಮಾಡಿದ್ದೆ. ನೋಡಿ, ಇದು ಆಲ್ಮೋಸ್ಟ್ ಬೆಂದಿದೆ. ಸೋಯಾಬೀನ್ ಬೇಯಲಿಕ್ಕೆ ಏನು ಹೆಚ್ಚಾಗಿ ಇಲ್ಲ, ಅದು ಆಲ್ರೆಡಿ ನೀರಲ್ಲಿ ಹಾಕಿದ ತಕ್ಷಣ ಇದಾಗುತ್ತೆ. ಇವಾಗ ಇಲ್ಲಿ ಫ್ರೆಶ್ ಕ್ರೀಮನ್ನು ಹಾಕಬೇಕು. ಫ್ರೆಶ್ ಕ್ರೀಮ್ ಇಲ್ಲದಿದ್ದರೆ ಏನು ಮಾಡಬೇಕಂದ್ರೆ, ನಾನಿಲ್ಲಿ ಸ್ವಲ್ಪ ಹಾಲಿಗೆ ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಫ್ರೆಶ್ ಕ್ರೀಮ್ ಕೂಡ ಹಾಕ್ಬೋದು, ಇಲ್ಲದಿದ್ದರೆ ಸ್ವಲ್ಪ ಹಾಲು ಮತ್ತು ಕಾರ್ನ್ಫ್ಲೋರನ್ನು ಹಾಕಿ. ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ. ಹುಳಿಗೆ ಏನೂ ಬೇಕಾಗಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಮೊಸರನ್ನು ಯೂಸ್ ಮಾಡಿದ್ದೇವಲ್ಲ, ಹಾಗಾಗಿ. ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೋಯಾಬೀನ್ ಗ್ರೀನ್ ಮಸಾಲ. ನಾವು ಇಲ್ಲಿ ಹೆಚ್ಚಾಗಿ ಯಾವುದೇ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಲಿಲ್ಲ, ಸ್ವಲ್ಪ ಮಸಾಲೆಯನ್ನು ಯೂಸ್ ಮಾಡಿದ್ದೇವೆ. ಹಾಗೆಯೇ ಕಾಯಿ